ನಮಸ್ಕಾರ ಸ್ನೇಹಿತರೆ, ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇಂಥ ಸರ್ಕಾರಿ ಉದ್ಯೋಗಗಳ ನೋಟಿಫಿಕೇಶನ್, ಕಟ್ ಆಫ್, ಪರೀಕ್ಷೆ ಹಾಗೂ ರಿಸಲ್ಟ್ ಅಪ್ಡೇಟ್ಗಳನ್ನು ಮೊದಲು ನಿಮಗೆ ಕೊಡ್ತಾ ಇರ್ತೀವಿ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ನೇಮಕಾತಿ 2026 ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ. ಓಕೆ ಸ್ನೇಹಿತರೆ, ಬಹಳ ದಿನಗಳ ನಂತರ ಕರ್ನಾಟಕ ಅರಣ್ಯ ಇಲಾಖೆಯಿಂದ ಭರ್ಜರಿ ನೇಮಕಾತಿ ಬಂದಿದೆ. ಒಟ್ಟು 750 ಹುದ್ದೆಗಳು ಭರ್ತಿ ಮಾಡಲಾಗುತ್ತಿದ್ದು, 10ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳೇ ಅರ್ಜಿ ಸಲ್ಲಿಸಬಹುದು. ಯಾರು ಅರ್ಜಿ ಹಾಕಬಹುದು ಮತ್ತು ಫಿಸಿಕಲಿ ದೈಹಿಕ ಹೇಗಿರಬೇಕು, ಕಟ್ ಆಫ್ ಎಷ್ಟು, ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ಹುದ್ದೆಗಳ ಬಗ್ಗೆ ನೋಡೋಣ. ಒಟ್ಟು 750 ಹುದ್ದೆಗಳು, ಅದರಲ್ಲೂ 700 ಸಾಮಾನ್ಯ ಹುದ್ದೆಗಳು ಮತ್ತು 50 HK ಪ್ರದೇಶದ ಹುದ್ದೆಗಳು ಇವೆ. ಇದು 10ನೇ ತರಗತಿ ಪಾಸ್ ಆದ ಅಭ್ಯರ್ಥಿಗಳಿಗೆ ಒಳ್ಳೆಯ ಅವಕಾಶ. ಈಗ ಯಾರು ಅರ್ಜಿ ಸಲ್ಲಿಸಬಹುದು ಅಂತ ನೋಡೋಣ. ಮೊದಲನೆಯದು 10ನೇ ತರಗತಿ ಪಾಸ್ ಆಗಿರಬೇಕು. ವಯೋಮಿತಿ ಅಧಿಕೃತ ನೋಟಿಫಿಕೇಶನ್ ಪ್ರಕಾರ ಇರಬೇಕು. ಎತ್ತರದ ವಿಷಯಕ್ಕೆ ಬಂದರೆ, ಪುರುಷ ಅಭ್ಯರ್ಥಿಗಳು 163 ಸೆಂಟಿಮೀಟರ್ ಹಾಗೂ ಮಹಿಳಾ ಅಭ್ಯರ್ಥಿಗಳು 150 ರಿಂದ 151 ಸೆಂಟಿಮೀಟರ್ ಕನಿಷ್ಠ ಎತ್ತರ ಇರಬೇಕು. ಈ ಅರ್ಹತೆ ಇದ್ದರೆ ನೀವು ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಮೊದಲು ಈ ದಾಖಲೆ ಸಿದ್ಧವಾಗಿಟ್ಟುಕೊಳ್ಳಿ. SSLC ಅಂಕಪಟ್ಟಿ, ಆಧಾರ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ಸಿಗ್ನೇಚರ್ ಫೋಟೋ. ಈಗ ಎಲ್ಲರೂ ಕಾಯುತ್ತಿರೋ ಫಿಸಿಕಲ್ ಬಗ್ಗೆ ನೋಡೋಣ. ಪುರುಷರು ಮತ್ತು ಮಹಿಳಾ ಅಭ್ಯರ್ಥಿಗಳು ಪ್ರತ್ಯೇಕ ದೈಹಿಕ ಪರೀಕ್ಷೆ ಇರುತ್ತದೆ. ಆದ್ದರಿಂದ ಈಗಿನಿಂದಲೇ ಪ್ರತಿದಿನ ಓಟ ಹಾಗೂ ವ್ಯಾಯಾಮ ಆರಂಭ ಮಾಡಿ. ಓಟ 1600 ಮೀಟರ್ ಇರುತ್ತದೆ. ಫಿಸಿಕಲ್ನಲ್ಲಿ ಉತ್ತಮ ಪ್ರದರ್ಶನ ಕೊಟ್ಟರೆ ಆಯ್ಕೆಯ ಅವಕಾಶ ಹೆಚ್ಚಾಗುತ್ತದೆ. ಈಗ ಎಲ್ಲರೂ ಕೇಳುತ್ತಿರುವ ಪ್ರಶ್ನೆ ಏನೆಂದರೆ, ಕಟ್ ಆಫ್ ಎಷ್ಟು ಇರಬಹುದು? ಮೊದಲನೇ ಒಂದು ವಿಷಯ ಹೇಳ್ತೀನಿ, ಇದು ಅಧಿಕೃತ ಕಟ್ ಆಫ್ ಅಲ್ಲ. ಇದು ಹಿಂದಿನ ನೇಮಕಾತಿ ಹಾಗೂ ಈ ಬಾರಿಯ ಸ್ಪರ್ಧೆಯನ್ನು ಆಧರಿಸಿ ಮಾಡಿದ ಅಂದಾಜು ವಿಶ್ಲೇಷಣೆ. ನಿಮ್ಮ ವರ್ಗ ಮತ್ತು 10ನೇ ತರಗತಿ ಶೇಕಡಾವಾರು ಎಷ್ಟು ಇದೆ ಎಂಬುದನ್ನು ಕಮೆಂಟ್ ನಲ್ಲಿ ತಿಳಿಸಿ. ಅದರ ಆಧಾರದ ಮೇಲೆ ಇನ್ನೂ ನಿಖರವಾದ ವಿಶ್ಲೇಷಣೆ ಕೊಡುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ, ಉಪಯೋಗ ಆಗಿದ್ದರೆ ಒಂದು ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ.